ನೆಟ್ವರ್ಕ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ರವೀಂದ್ರ ಕೌಶಿಕ್ ಗಲ್ಲಿಯ ಲೈಬ್ರರಿ ರಸ್ತೆಯ ಹಿಂದುಗಡೆ ಕಸದ ರಾಶಿ. ಪಾಲಿಕೆ ಇಟ್ಟಿರುವ ಕಸದ ಡಬ್ಬಿಗಳನ್ನು ಬಳಸದ ಜನರು, ಕಸದ ರಾಶಿಯಿಂದ ಹೆಚ್ಚುತ್ತಾ ಇರುವ ಬೀದಿ ನಾಯಿಗಳ ಹಾವಳಿ. ವರ್ಷದ ಮೊದಲ ಮಳೆಯಲ್ಲೇ ಗದ್ದೆಗಳು ಜಲಾವೃತ. ನೀರು ಸಂಗ್ರಹಗೊಂಡಿರೋದ್ರಿಂದ ಪ್ರವಾಹದ ಭೀತಿ. ರೈತರಿಗೆ ತಲೆನೋವಾದ ಬಳ್ಳಾರಿ ನಾಲಾ. ನೀಟ್ ಪರೀಕ್ಷೆಯ ಫಲಿತಾಂಶದ ಅಕ್ರಮ ತನಿಖೆ ನಡೆಸುವಂತೆ ಆಗ್ರಹ. ಜಿಲ್ಲಾಧಿಕಾರಿ ಮೂಲಕ ನರೇಂದ್ರ ಮೋದಿ ಅವರಿಗೆ ಪತ್ರದ ಮೂಲಕ ಆಗ್ರಹ. ಬೆಳಗಾವಿಯ ಪೋಸ್ಟ್ ಮ್ಯಾನ್ ಸರ್ಕಲ್ ಅಂಬಾಭವನ್ ಮುಖ್ಯ ರಸ್ತೆಯ ಹೆಡ್ ಪೋಸ್ಟ್ ಆಫೀಸ್ ಬಳಿ ಚರಂಡಿ ಸ್ವಚ್ಛಗೊಳಿಸಿ ಚರಂಡಿಯ ಕಸ ಹಾಗೂ ಮಣ್ಣನ್ನ ತೆಗೆದು ಚರಂಡಿಯ ಬಳಿ ಗುಡ್ಡೆ ಹಾಕಿ ಪಾಲಿಕೆ ಬೇಜವಾಬ್ದಾರಿ ಮೆರೆದಿದೆ. ಬೆಳಗಾವಿಯ ಪೋಸ್ಟ್ ಆಫೀಸ್ ಸರ್ಕಲ್ ಅಂಬಾಭವಾನಿಯ ಮುಖ್ಯ ರಸ್ತೆಯ ಹೆಡ್ ಪೋಸ್ಟ್ ಆಫೀಸ್ ಬಳಿ ಚರಂಡಿ ಸ್ವಚ್ಛಗೊಳಿಸಿ ಚರಂಡಿಯ ಕಸ ಹಾಗೂ ಮಣ್ಣನ್ನ ತೆಗೆದು ಚರಂಡಿಯ ಬಳಿ ಗುಡ್ಡೆ ಹಾಕಿದ್ದಾರೆ. ಈ ಚರಂಡಿ ಕ್ಯಾಂಪ್ನಿಂದ ಹಿಡಿದು ಪೋರ್ಟ್ ರೋಡ್ ಹಾಗೂ ಬಳ್ಳಾರಿ ನಾಲಾಗೆ ಸಂಪರ್ಕ ಹೊಂದಿದೆ. ಇಲ್ಲಿ ಇದು ನೀರು ಹೋಗೋಕೆ ಮುಖ್ಯ ಒಳಚರಂಡಿಯಾಗಿದೆ. ಇನ್ನು ಮಳೆ ಶುರುವಾದ್ರೆ ಇಲ್ಲಿ ಕಸ ಮತ್ತು ಮಣ್ಣು ಮತ್ತೆ ಚರಂಡಿಗೆ ಸೇರುತ್ತೆ. ಇಲ್ಲಿ ಸೇಂಟ್ ಮೇರಿ ಹಾಗೂ ಇಸ್ಲಾಮಿಯಾ ಶಾಲೆ ಹಾಗೂ ರೈಲ್ವೆ ನಿಲ್ದಾಣಕ್ಕೆ ಹೋಗೋಕೆ ಮುಖ್ಯ ರಸ್ತೆ ಇದಾಗಿದೆ. ಇದಲ್ಲದೆ ಮಳೆ ಬಂದ್ರೆ ಚರಂಡಿ ತುಂಬಿ ರಸ್ತೆ ಜಲಾವೃತಗೊಂಡು ಜನರ ಸಂಚಾರಕ್ಕೂ ಅಡೆತಡೆ ಉಂಟಾಗುತ್ತೆ. ಮಹಾನಗರ ಪಾಲಿಕೆ ಈ ರೀತಿ ನಿರ್ಲಕ್ಷ್ಯ ತೋರಿಸಿರೋದು ಬೇಸರದ ಸಂಗತಿ. ಇನ್ನಾದ್ರೂ ಮಹಾನಗರ ಪಾಲಿಕೆ ಚರಂಡಿಯ ಕಸ ತೆಗೆದು ಸ್ವಚ್ಛಗೊಳಿಸಬೇಕಿದೆ. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ನಗರದ ಕೇಂದ್ರ ಭಾಗದಲ್ಲಿರುವ ಹನ್ಸ್ ಚಿತ್ರ ಟಾಕೀಸ್ ಬಳಿ ಬಹಳ ದಿನಗಳಿಂದ ಚರಂಡಿ ಸಮಸ್ಯೆ ಇತ್ತು. ಮಹಾನಗರ ಪಾಲಿಕೆ ಕಾಮಗಾರಿ ಆರಂಭಿಸಿದ್ದು ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಾ ಇದೆ ಎಂದು ಆಟೋ ಚಾಲಕರು ದೂರಿದ್ರು. ಬೆಳಗಾವಿ ನಗರದ ಕೇಂದ್ರ ಭಾಗದಲ್ಲಿರುವ ಹನ್ಸ ಚಿತ್ರ ಟಾಕೀಸ್ ಮುಂಭಾಗದಲ್ಲಿ ಹಲವು ದಿನಗಳಿಂದ ಚರಂಡಿ ಸಮಸ್ಯೆ ಇತ್ತು. ಮಹಾನಗರ ಪಾಲಿಕೆ ಕಾಮಗಾರಿ ಆರಂಭಿಸಿದ್ದು ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಾ ಇದೆ ಎಂದು ಆಟೋ ಚಾಲಕರು ದೂರ್ತಾ ಇದ್ದಾರೆ. किती दिवसापासून काम चालू आहे? ते 15 दिवसापासून झालं काम चालू आहे. पण असं काम करायला एवढं स्लो काम करायला लागले तर की लोकांचे एवढा त्रास व्हायला लागला आहे. घाण हे ते सगळंच वास यायला लागलं आहे. ड्रेनेजचं काम गाड्या उतरायला लागले. तसंच टाकून गेले. आता 8 दिवस झाले काम बंद आहे सध्या आहे. कोण लक्ष द्यायला तयार नाही. त्यासाठी आम्हाला तर फार त्रास झाला रिक्षावाल्यांना. तर गाड्या लावायचं मुश्किल झालं आहे. दुसरीकडे गाड्या लावायला लागल्या आणि या खड्ड्यातनं अशा गाड्या झालेल्या गाड्या काढायला सुद्धा मुश्किल व्हायला लागलं गाड्याला. त्यासाठी मी विनंती करतो म्युन्सिपाल्टीला, महानगरपालिकेला की लवकरात लवकर कॉन्ट्रॅक्टरचं काम करून घ्यावं आणि चांगलं व्यवस्थित करून घ्यावं. ड्रेनेजची पाईपलाईन बी बरोबर घातलेली गेलेली नाही. सगळं वास आणि हे ड्रेनेजची पाईपलाईन बघावं त्यांनी पण, असं माझं हे आहे, म्हणणं आहे. ही माती वगैरे मातीवर काहीच काढ आम्हीच टाकलेली आहे माती सगळी घाण. त्याने तरी काय वरच्यावर फक्त करून खोदून तेवढंच गेले, बाकी काही काढलेलं नाही काम. त्यासाठी जरा ಯುಜಿಡಿ ಡ್ರೈನೇಜ್ ಅಗೆದು ಕಾಮಗಾರಿ ಮುಗಿಸಿದ್ರು ಅದರ ಮೇಲೆ ಮಣ್ಣು ಉಳಿದಿದೆ ಎಂದು ಸ್ವತಃ ಆಟೋ ಚಾಲಕರೇ ನಮ್ಮ KNN ಸಿಟಿ ನ್ಯೂಸ್ ಜೊತೆ ಮಾತನಾಡಿ ಮಣ್ಣು ಹಾಕಿ ರಸ್ತೆ ಸಮತಟ್ಟು ಮಾಡಿದ್ದಾರೆ ಎಂದರು. हे सगळं रिक्षावाल्यांनी सगळ्यांनी आणि हे इकडचं सगळं आम्हीच भरलो. आता हे जरी लेवल केलं ढकल एवढंच आहे ते खड्डा करून तसं सोडून गेला तो. आता लेवलवरती माती शिकवल्यामुळे समोर ಈ ಬಾರಿ ನಗರಸಭೆಯ ಗುತ್ತಿಗೆದಾರ ಗೋಪಾಲ್ ಪಾಟೀಲ್ ಮಾತನಾಡಿ ಯುಜಿಡಿ ಪೈಪ್ ಹಾಕುವಾಗ ಹಲವು ಸಮಸ್ಯೆಗಳು ಎದುರಾಗ್ತಾ ಇದ್ದು ಕಾಮಗಾರಿ ಆಯೋಜಿಸುವುದಾಗಿ ಭರವಸೆ ನೀಡಿದರು. इथं महानगरपालिकेच्या निधीमधून हंस चित्रा थिएटर समोरील विजेची लाईन बदली करण्याचं काम चालू आहे. काम मध्यंतरात आलेलं आहे. मध्यंतरी आता सध्या लाईन घालून झालेले आहेत. चेंबर पण उतरून झालेले आहेत.
त्याच्यावरती माती वगैरे काढून चेंबरच्या साईडला माती भरून परत तो एक 15 दिवस सोडून आम्हाला त्याच्यामध्ये कॉन्क्रीट पण घालायचं काम आहे आणि ते त्वरित आम्ही घालून देऊ. आता काम प्रोग्रेस आहे का? आता सध्या काम प्रोग्रेसमध्ये आहे, अजून काम व्हायचं आहे, चालू आहे. थोडा केबल्स पाईप वगैरे कनेक्शन द्यायचे आहेत, ते झाल्यानंतर आम्ही सगळं कॉन्क्रीट वगैरे घालून हे व्यवस्थित म्हणजे हे खड्डा मुजवून देणार. हे आता माती लेवल केलेली आहे, एक 8-15 दिवस ती बसावं लागणार माती. ती बसल्यानंतर आम्ही परत माती काढून खडीकरण करणार आहे, त्याच्यानंतर कॉन्क्रीट घालून पण देणार. आपलं नाव? गोपाल पाटील, कॉन्ट्रॅक्टर महानगरपालिका. ಮಹದೇವ್ ಪವಾರ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ. ರವೀಂದ್ರ ಕೌಶಿಕ್ ಕುಲಕರ್ಣಿ ಗಲ್ಲಿಯ ಲೈಬ್ರರಿ ರಸ್ತೆಯ ಹಿಂದುಗಡೆ ಡಬಲ್ ಮುಖ್ಯ ರಸ್ತೆ ಬಳಿ ಕಸದ ರಾಶಿ ಬಿದ್ದಿದೆ. ಅದಲ್ಲದೆ ಇಲ್ಲಿ ಒಳಚರಂಡಿ ಸ್ಲ್ಯಾಬ್ ಕೂಡ ಒಡೆದು ಹಾಗೆ ಬಿದ್ದಿದೆ. ಆದರೂ ಕೂಡ ಯಾವ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ರವೀಂದ್ರ ಕೌಶಿಕ್ ಕುಲಕರ್ಣಿ ಗಲ್ಲಿಯ ಲೈಬ್ರರಿ ರಸ್ತೆಯ ಹಿಂದುಗಡೆ ಡಬಲ್ ಮುಖ್ಯ ರಸ್ತೆ ಬಳಿ ಕಸದ ರಾಶಿ ಬಿದ್ದಿದೆ. ಮಹಾನಗರ ಪಾಲಿಕೆ ಇಲ್ಲಿ ಕಸದ ಡಬ್ಬಗಳನ್ನು ಇಟ್ಟಿದ್ರೂ ಜನರು ಅದನ್ನ ಬಳಕೆ ಮಾಡ್ತಾ ಇಲ್ಲ. ಕಸವನ್ನ ಸರಿಯಾಗಿ ಡಬ್ಬಕ್ಕೆ ಹಾಕದೆ ರಸ್ತೆ ಮೇಲೆ ಹಾಗೆ ಜನರು ಎಸೆದು ಹೋಗ್ತಾ ಇದ್ದಾರೆ. ಮೊದಲ ಈ ಸ್ಮಾರ್ಟ್ ಸಿಟಿ ಬೆಳಗಾವಿಯಲ್ಲಿ ಎಲ್ಲೆಡೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ನಾಯಿಗಳ ಕಡಿತದಿಂದ ಜನ ಬೇಸತ್ತು ಹೋಗಿದ್ದಾರೆ. ಹೀಗಿರುವಾಗ ಈ ರೀತಿ ಕಸದ ರಾಶಿಯನ್ನ ಗುಡ್ಡೆ ಹಾಕಿದ್ರೆ ನಾಯಿಗಳ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ. ನಾಯಿಗಳಿಂದ ಸಮಸ್ಯೆ ಹೆಚ್ಚಾದ್ರೆ ಜನರ ಓಡಾಟಕ್ಕೂ ಸಂಕಷ್ಟ ಎದುರಾಗಬಹುದು. ಬೆಳಗಾವಿಯಲ್ಲಿ 40ರಿಂದ 50 ಮಹಾನಗರ ಪಾಲಿಕೆಯ ಕಸದ ಗಾಡಿಗಳು ಇವೆ. ಇವು ನಗರದ ಎಲ್ಲ ಕಡೆಯೂ ಹೋಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅದಲ್ಲದೆ ಇಲ್ಲಿ ಒಳಚರಂಡಿಯ ಸ್ಲ್ಯಾಬ್ ಕೂಡ ಒಡೆದು ಹಾಗೆ ಬಿದ್ದಿದೆ. ಇಲ್ಲಿ ಸೂಚನಾ ಫಲಕವನ್ನ ಹಾಕಿಲ್ಲ. ಹೀಗೆ ಬಿಟ್ಟರೆ ಇಲ್ಲಿ ಜೀವಹಾನಿ ಆಗೋ ಸಂಭವ ಇದೆ. ಮುಖ್ಯ ರಸ್ತೆ ಬಳಿ ಕಳಪೆ ಕಾಮಗಾರಿ ನಡೆದಿದೆ. ಇಲ್ಲಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಇತ್ತ ಗಮನ ಹರಿಸಿ ಇಲ್ಲಿ ದೊಡ್ಡ ಕಸದ ಡಬ್ಬಗಳನ್ನು ಇಟ್ಟು ಕ್ರಮವನ್ನ ಕೈಗೊಳ್ಳುತ್ತಾ ಕಾದು ನೋಡಬೇಕಿದೆ. ವಿನೋದ್ ಕೋಲ್ಕಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಶಕ್ತಿ ಯೋಜನೆಯಿಂದಾಗಿ ಸರ್ಕಾರದ ಮೇಲೆ ಮಹಿಳಾ ಪ್ರಯಾಣಿಕರ ಹೆಚ್ಚುವರಿ ಒತ್ತಡ ಹೆಚ್ಚಿದೆ. ಮುಂದಿನ ದಿನಗಳಲ್ಲಿ ಟಿಕೆಟ್ ದರ ಏರಿಕೆಯಾಗುವ ಸೂಚನೆ ಹಾಗೂ ವರ್ಷಕ್ಕೊಮ್ಮೆ ಟಿಕೆಟ್ ದರ ಏರಿಕೆಯಾಗುವ ನಿರೀಕ್ಷೆ ಇದೆ ಅಂತ ಇದೆ ಸಾರಿಗೆ ಸಂಸ್ಥೆ. ರಾಜ್ಯದ 4 ಸಾರಿಗೆ ಮಂಡಳಿಗಳು ಬಸ್ ಪ್ರಮಾಣದ ದರ ಏರಿಕೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಿವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಸ್ ಪ್ರಮಾಣ ದರ ಹೆಚ್ಚಾಗುವ ಸಾಧ್ಯತೆ ಇದೆ. ಇಂಧನ ಬೆಲೆಗಳು, ಬಸ್ನ ಬಿಡಿಭಾಗಗಳು ಮತ್ತು ನೌಕರರ ವೇತನ ಹೆಚ್ಚಳವು ಒಟ್ಟಾರೆ ಸಾರಿಗೆ ವೆಚ್ಚದ ಮೇಲೆ ಒತ್ತಡವನ್ನುಂಟು ಮಾಡಿದೆ. ಇದರಿಂದ ಸಾರಿಗೆ ಸಂಸ್ಥೆ ನಷ್ಟ ಅನುಭವಿಸಬೇಕಾಗಿದೆ. ಇದಕ್ಕಾಗಿ ಶೇಕಡಾ 10-15% ಬೆಲೆ ಹೆಚ್ಚಿಸುವ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ಶಕ್ತಿ ಯೋಜನೆಯಿಂದಾಗಿ ಸರ್ಕಾರದ ಮೇಲೆ ಮಹಿಳಾ ಪ್ರಯಾಣಿಕರ ಹೆಚ್ಚುವರಿ ಒತ್ತಡ ಹೆಚ್ಚಿದೆ. ಹೀಗಾಗಿ ಸರ್ಕಾರದ ಮೇಲೆ ಒತ್ತಡ ಬೀಳಲಾರಂಭಿಸಿದೆ. 2020ರ ನಂತರ ಇಲ್ಲಿಯವರೆಗೆ ಟಿಕೆಟ್ ದರವನ್ನು ಹೆಚ್ಚಿಸಲಾಗಿಲ್ಲ. ಹೀಗಾಗಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಗತೊಡಗಿದೆ. ಕಳೆದ 4 ವರ್ಷಗಳಲ್ಲಿ ಸಾರಿಗೆ ಮಂಡಳಿಯಿಂದ 4,000 ಕೋಟಿ ರೂಪಾಯಿ ಇದರಲ್ಲಿ ಹೊಸ ಬಸ್ಗಳನ್ನು ಖರೀದಿಸಲಾಗಿದೆ. ಹೀಗಾಗಿ ಟಿಕೆಟ್ ದರ ಹೆಚ್ಚಿಸುವ ನಿರ್ಧಾರ ಕೈಗೊಳ್ಳಲಾಗ್ತಾ ಇದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಇದನ್ನ ಖಚಿತಪಡಿಸಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಟಿಕೆಟ್ ದರ ಏರಿಕೆಯಾಗುವ ಸೂಚನೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ವರ್ಷಕ್ಕೊಮ್ಮೆಯಾದರೂ ಟಿಕೆಟ್ ದರ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂತ ಇದೆ ಸಾರಿಗೆ ಸಂಸ್ಥೆ. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ।
दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಈ ವರ್ಷದ ಮೊದಲ ಮಳೆಯಲ್ಲೇ ಗದ್ದೆಗಳು ಜಲಾವೃತಗೊಂಡಿವೆ. ಅದರಲ್ಲೂ ಲೆಂಡಿ ನಾಲೆಯ ನೀರು ಗದ್ದೆಗಳಿಗೆ ವ್ಯಾಪಿಸಿದೆ. ಹೀಗಾಗಿ ಈ ವರ್ಷವೂ ಬಳ್ಳಾರಿ ನಾಲಾ ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ. ಮೊದಲ ಮುಂಗಾರು ಮಳೆ ಗ್ರಾಮಾಂತರ ಹಾಗೂ ನಗರವನ್ನ ಜಲಾವೃತಗೊಳಿಸಿದೆ. ಅದರಲ್ಲೂ ನಗರ ಸೇರಿದಂತೆ ವಿವಿಧೆಡೆ ನೀರು ಸಂಗ್ರಹಗೊಂಡಿರೋದ್ರಿಂದ ಪ್ರವಾಹದ ಭೀತಿ ಎದುರಾಗಿದೆ. ಲೆಂಡಿ ನಾಲಾ ಮತ್ತು ಬಳ್ಳಾರಿ ನಾಲಾ ಈ ವರ್ಷವೂ ರೈತರಿಗೆ ಶಾಪವಾಗಲಿದೆ. ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಗದ್ದೆಯಲ್ಲಿ ನೀರು ಸಂಗ್ರಹಗೊಂಡಿದೆ. ಹೀಗಾಗಿ 2 ಬಾರಿ ಬಿತ್ತನೆ ಸಮಸ್ಯೆ ರೈತರನ್ನ ಕಾಡ್ತಾ ಇದೆ. ಸದ್ಯ ಬಳ್ಳಾರಿ ನಾಲಾ ತುಂಬಿಕೊಂಡು ಹರಿತಾ ಇದೆ. ಇನ್ನೆರಡು ದಿನ ಮಳೆ ಮುಂದುವರೆದರೆ ಕೃಷಿಗೆ ಹಾನಿಯಾಗಲಿದೆ. ಎಳ್ಳೂರು ರಸ್ತೆಯ ಬಳ್ಳಾರಿ ಚರಂಡಿಗಳ ಬಾಯಿಗೆ ಮಣ್ಣು ಹಾಕಲಾಗಿದೆ. ಹೀಗಾಗಿ ನೀರು ಸಂಗ್ರಹವಾಗುತ್ತಾ ಹೋದರೆ ಅಕ್ಕಪಕ್ಕದ ಕೃಷಿಗೆ ಸಾಕಷ್ಟು ನಷ್ಟವಾಗುವ ಸಂಭವ ಇದೆ. ಅದರಲ್ಲೂ ಅಸಂಘಟಿತ ಪ್ರದೇಶಗಳಲ್ಲಿನ ಕೃಷಿ ಜಲಾವೃತವಾಗಲಿದೆ. ಆದ್ದರಿಂದ ಬಳ್ಳಾರಿ ನಾಲೆಯ ಮುಂಭಾಗದಲ್ಲಿರುವ ಮಣ್ಣನ್ನ ತೆಗೆದು ಚರಂಡಿಯನ್ನ ತೆರೆಯಬೇಕು ಎಂದು ರೈತರು ಒತ್ತಾಯಿಸಿದ್ರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿ ಪಾಲಿಕೆಗೆ ತೆರಿಗೆ ತುಂಬದೆ ವಂಚಿಸುವವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು. ಈ ನಿಟ್ಟಿನಲ್ಲಿ ಕಂದಾಯ ಅಧಿಕಾರಿಗಳು ಹಾಗೂ ಕರ ಸೇವಕರು ಕರ ವಸೂಲಿ ಮಾಡಬೇಕು ಎಂದು ಪಾಲಿಕೆಯ ಆಯುಕ್ತ ಪಿಎನ್ ಲೋಕೇಶ್ ಹೇಳಿದರು. ಪ್ರಸಕ್ತ ಸಾಲಿನ ಪಾಲಿಕೆಯ ತೆರಿಗೆ 50 ಕೋಟಿ ರೂಪಾಯಿ ಬಾಕಿ ಇದ್ದು ಇದನ್ನ ಜುಲೈ ತಿಂಗಳವರೆಗೂ ವಿಸ್ತರಣೆ ಮಾಡಲಾಗಿದೆ. ಪಾಲಿಕೆ ತೆರಿಗೆ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕು. ಅಲ್ಲದೆ ಆನ್ಲೈನ್ನಲ್ಲಿಯೂ ತೆರಿಗೆ ಪಾವತಿಗೆ ಅವಕಾಶ ಕಲ್ಪಿಸಲಾಗಿದೆ. ಅದನ್ನ ಸಮರ್ಪಕವಾಗಿ ಜನರಿಗೆ ಮನವರಿಕೆ ಮಾಡಿ ಕರ ತುಂಬುವಂತೆ ಮಾಡಬೇಕೆಂದು ಪಾಲಿಕೆಯ ಆಯುಕ್ತ ಪಿಎನ್ ಲೋಕೇಶ್ ಮಂಗಳವಾರ ಪಾಲಿಕೆಯಲ್ಲಿ ತೆರಿಗೆ ಸಂಗ್ರಹಣೆಯ ಕುರಿತು ಕಂದಾಯ ಅಧಿಕಾರಿಗಳು ಹಾಗೂ ಕರ ವಸೂಲಿ ಮಾಡುವವರ ಜೊತೆಗೆ ಸಭೆಯಲ್ಲಿ ಸೂಚನೆ ನೀಡಿದ್ರು. ವೋಟರ್ ರೋಲ್ ಮಾಡ್ತಾರೆ ಮನೆ ಮನೆಗೆ ಹೋಗಿ, ಆಯ್ತಾ? ಹಂಗೆ ಮಾಡಲೇಬೇಕು. ಅವ್ರದ್ದು ಹೆಲ್ತ್ ಬಿ ಎಲ್ ಒಬ್ರು ಯಾರು ಅದಾರಲ್ಲ ಮನೆ ಮನೆಗೆ ಒಂದು ಇಂಟಿಮೇಷನ್ ಲೆಟರ್ ಮಾಡಿ ನನಗೆ ಕಳ್ಸೋ ಒಂದು ಇಂಟಿಮೇಷನ್ ಯಾವುದಕ್ಕೂ ಬಿಲ್ ಇರ್ತದೆ, ಆಯಿತಾ? ಒಂದು ಸಿಂಪಲ್ ಕರಪತ್ರ ಮಾಡಿಸಿ ಎಲ್ಲ ಮನೆಗೆ ಕಡ್ಡಾಯವಾಗಿ ಹೆಂಗೆ ಈ ಕನ್ನಡ ಬೋರ್ಡ್ ಕೆಲಸ ಮಾಡಿದ್ರಲ್ಲ ಹಂಗೆ ಹೋಗಿ ಅವ್ರಿಗೆ ಕೊಟ್ಟು ಅವ್ರು ಲೆಟ್ರ್ ಕೊಟ್ಟು ಸೈನ್ ತಗೋಬೇಕು. ಎಷ್ಟು ದಿವಸ ಕಟ್ಟಿಲ್ಲ ಅಂತಂದ್ರೆ ನಿಮ್ಮ ಮನೆಗೆ ನಾವು ಬಂದ್ ಮಾಡ್ತೇವೆ, ನೀರು ವಿದ್ಯುತ್ ಎಲ್ಲ ಬಂದ್ ಮಾಡ್ತೇವೆ ಅಂದ್ರೆ ಅಷ್ಟೇ ಕಟ್ತಾರೆ ಮನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ಇಂಟಿಮೇಷನ್ ಲೆಟರ್ ಇಮಿಡಿಯೇಟ್ಲಿ ಸರ್ ಹೇಳಿದಂಗೆ ನೀವು ಮೊದಲು ಡ್ರಾಫ್ಟ್ ಮಾಡ್ಬೋದು. ಎಸ್ ಒಂದು 2139 ಒಬ್ಬರು ಅರೈ ಒಂದು ಅರೈ ರಜೆ ಇರಲಿ, ಒಂದು ಅರೈ ಅಲ್ಲಮ್ಮ ರಜೆ ಇರಲಿ ಏನಾಗಲಿ ಮಾಹಿತಿ ತಗೊಳಕ್ಕೆ ಅವ್ರ ಕೆಳಗೆ ಯಾರಿಲ್ವಾ ಅದೇ ಡೈಲಿ ತಗೊಳಲ್ವಾ ಮಾಹಿತಿನ ಬೇರೆ ಕಡೆ ಹೋಗಿ ಬಂದ ರೈಸ್ ಕಡೆ ಕೋರ್ಡಿನೇಟ್ ಮಾಡಿ
ಕಂದಾಯ ಅಧಿಕಾರಿಗಳು ಕರ ವಸೂಲಿದಾರರು ಮನೆ ಮನೆಗೆ ಹೋಗಿ ತೆರಿಗೆ ತುಂಬುವಂತೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರಿಂದ ಭರಿಸುವ ಕೆಲಸ ಮಾಡಬೇಕು ಎಂದು ಸೂಚನೆ ನೀಡಿದ್ದೇವೆ ಎಂದರು. ವಿನೋದ್ ಕೋಲ್ಕಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ನೀಟ್ ಪರೀಕ್ಷೆಯ ಫಲಿತಾಂಶದ ಅಕ್ರಮ ತನಿಖೆ ನಡೆಸುವಂತೆ ಆಗ್ರಹಿಸಿ ಮಂಗಳವಾರ ಇಂಡಿಯನ್ ಯೂತ್ ಕಾಂಗ್ರೆಸ್ ಸೆಲ್ ಡಾಕ್ಟರ್ ಶೇಖ್ ಸೊಹೇಲ್ ಪತ್ರದ ಮೂಲಕ ಪ್ರಧಾನಿಗೆ ಜಿಲ್ಲಾಧಿಕಾರಿ ಮೂಲಕ ಆಗ್ರಹಿಸಿದ್ದಾರೆ. ಪ್ರಸಕ್ತ ಸಾಲಿನ ನೀಟ್ ಪರೀಕ್ಷೆಯ ಫಲಿತಾಂಶದಲ್ಲಿ ಅಕ್ರಮ ನಡೆದಿದೆ. ಇದರಲ್ಲಿ 67 ವಿದ್ಯಾರ್ಥಿ ಒಂದೇ ಕೇಂದ್ರದಿಂದ 7,18,719 ಅಂಕ ಪಡೆದು ಇಡೀ ದೇಶದ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡುವಂತೆ ಮಾಡಿದೆ. ಆದ್ದರಿಂದ ಪರೀಕ್ಷಾ ಆಡಳಿತ ಮಂಡಳಿ ಇದಕ್ಕೆ ನೇರ ಕಾರಣವಾಗಿದೆ. ತನಿಖೆ ನಡೆಸುವಂತೆ ಆಗ್ರಹಿಸಿ ಮಂಗಳವಾರ ಇಂಡಿಯನ್ ಯೂತ್ ಕಾಂಗ್ರೆಸ್ ಸೆಲ್ ಡಾಕ್ಟರ್ ಶೇಖ್ ಸೊಹೇಲ್ ದೂರಿದ್ರು. जैसे कि आप सब लोग जानते हैं कि आज ओवरऑल इंडिया में कि नीट स्कैम हुआ है, तो वैसे बहुत सारे इरेगुलरिटीज़ फाउंड किए हम लोग कि बहुत सारे इश्यूज़ हैं, क्योंकि ऐसे तो 720 में 720 मार्क्स किसी के आते नहीं थे, जैसे कि 1-2 आते थे, लेकिन इस एग्ज़ाम में अराउंड 67 बच्चे जो ना आउट ऑफ आउट लिए हैं. तो कुछ लोगों के जहन में जो पेरेंट्स हैं वो परेशान थे कि ऐसे कैसे आया. कुछ लोग का ऐसा हुआ कि रिजल्ट स्टार्टिंग में जैसे कुछ कम मार्क्स शो किए, बाद में ज़्यादा मार्क्स शो किए. कुछ लोग के बच्चे ऐसे, कुछ लोग का रिजल्ट ऐसा हुआ कि पहले कम मार्क्स शो किए फिर ज़्यादा. ऐसे कुछ इरेगुलरिटीज़ फाउंड किए हैं और बहुत सारे प्रॉब्लम्स हैं नीट एग्ज़ाम्स में. तो हम असिस्टेंट कमिश्नर ऑफ यहाँ पे बेलगावी से ये रिक्वेस्ट की है कि प्राइम मिनिस्टर ऑफ इंडिया को लेटर सबमिट किए हैं ताकि ये जो इरेगुलरिटीज़ है उसको सॉल्व किया जाए, जल्द से जल्द इस पर एक्शन लिया जाए, क्या ताकि स्टूडेंट्स जो इतना हार्ड वर्क कर अपनी स्टडीज़ को कंटिन्यू करें, ऐसे मायूस होकर फिर वो अपने आप को फिर से बैक कर सकते हैं. सो हम कोशिश ये कर रहे हैं कि हमारे डॉक्टर सर इंडियन यूथ कांग्रेस डॉक्टर सेल हैं, तो हम ये सब डॉक्टर्स मिल के कोशिश ये की है कि यहाँ से सर को एक प्राइम मिनिस्टर ऑफ इंडिया को एक लेटर सबमिट किया जाए और प्रॉब्लम्स को सॉल्व करने की कोशिश किया जाए जल्द से जल्द. ಜೂನ್ 14ಕ್ಕೆ ನೀಟ್ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಬೇಕಿತ್ತು. 10 ದಿನದ ಮುಂಚಿತವಾಗಿ ಪ್ರಕಟಿಸಿದ್ದು ನಾನಾ ಅನುಮಾನಕ್ಕೆ ಕಾರಣವಾಗಿದೆ. ಇದರ ಸಂಪೂರ್ಣ ತನಿಖೆ ನಡೆಸುವಂತೆ ಮೋದಿಗೆ ಬರೆದ ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ಇವತ್ತು ಇಡೀ ಭಾರತ ತುಂಬ ಒಂದು ದೊಡ್ಡ ಸ್ಕ್ಯಾಮ್ ಆಗಿದೆ. ಏನಂದರೆ ನೀಟ್ ಎಕ್ಸಾಮ್ ಸ್ಕ್ಯಾಮ್. ಇದು ಯಾವತ್ತೂ ಆಗಿರ್ಕಿಲ್ಲ. ಈ ವರ್ಷ ಭಾಳಷ್ಟು ಮಂದಿಗೆ ಇದು ಸಂಶಯ ಐತಿ ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಮತ್ತು ಇರ್ರೆಗ್ಯುಲರಿಟೀಸು ಕೂಡ ಫೌಂಡ್ ಆಗಿದ್ದೇವೆ. ಇದಕ್ಕೆ ನಾವು ಇವತ್ತು ಬಂದು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇವೆ. ಇದರ ವಿರುದ್ಧ ಆದಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಯಾವುದೂ ಆದಂಥ ಮುಚ್ಚುವಂಥ ಪ್ರಯತ್ನ ಮಾಡಬಾರದು. ಯಾಕೆ ಅಂದರೆ ನಮ್ಮ ಸಾವಿರಾರು ಬಡವರ ಹುಡುಗರು ದಿನ ರಾತ್ರಿ ಹಗಲ ರಾತ್ರಿ ಮಾಡಿ ಓದುತ್ತಿದ್ದಾರೆ. ಆದರೆ ಅವ್ರಿಗೆಲ್ಲ ಏನು ಓದಿದ್ದಾರೆ ಅದೆಲ್ಲವೂ ಕೂಡ ನಾಶ ಆಗುವುದೇ ಚಾನ್ಸಸ್ ಬರತ್ತವೆ. ಅದಕ್ಕೆ ಯಾವತ್ತೂ ಕೂಡ ಇದು ಮುಚ್ಚುವಾಗುವಂಥ ಪ್ರಯತ್ನ ಮಾಡಬಾರ್ದು. ಕಠಿಣವಾದಂಥ ಕ್ರಮ ತಗೋಬೇಕು. ಮತ್ತು ನಮ್ದು ಒಂದು ಮೇನ್ ಏನೈತೆ ಅಂದ್ರೆ ರೀ ಎಕ್ಸಾಮ್ ತೊಗೊಂಡ್ರೆ ಅಂದ್ರೆ ಬೆಸ್ಟ್. ಸಂಕಲ್ಪ ಶಿಂದೆ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಳೆಗಾಲದ ಅವಾಂತರ ತಪ್ಪಿಸೋಕೆ ಪಾಲಿಕೆಯಿಂದ 4 ತಂಡಗಳನ್ನು ರಚಿಸಲಾಗಿದೆ. ಸಾರ್ವಜನಿಕರಿಗೆ ತೊಂದರೆ ಆದರೆ ಪಾಲಿಕೆಯ ಹೆಲ್ಪ್ಲೈನ್ಗೆ ಕರೆ ಮಾಡಬಹುದು ಎಂದು ಆಯುಕ್ತ PN ಲೋಕೇಶ್ ಹೇಳಿದರು. ಮಳೆಗಾಲದ ಅವಾಂತರ ತಗ್ಗಿಸೋಕೆ ಪಾಲಿಕೆಯಿಂದ 4 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಯಾವ ಇಲಾಖೆಯ ತಪ್ಪಿನ ಕಾರಣಕ್ಕೆ ಮಳೆಯ ನೀರಿನಿಂದ ಜನರಿಗೆ ಸಮಸ್ಯೆಯಾಗ್ತಾ ಇದೆ ಎಂದು ಈ ಸಮಯದಲ್ಲಿ ದೂರಲು ಇಷ್ಟಪಡುವುದಿಲ್ಲ. ಸಾರ್ವಜನಿಕರಿಗೆ ಮಳೆಯಿಂದ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗ್ತಾ ಇದೆ ಎಂದು ಆಯುಕ್ತ PN ಲೋಕೇಶ್ ಮಂಗಳವಾರ ಪಾಲಿಕೆಯ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹೌದು, ನಿಮ್ಗೆ ಎಷ್ಟು ಟೀಮ್ ಮಾಡಿರಿ ಸರ್? ಆಮೇಲೆ ಎಲ್ಲೆಲ್ಲಿ ಇದನ್ನು ಕಾರ್ಯ ಮಾಡ್ತೀವಿ? ಈಗ ಸರ್ ಈಗ ತುರ್ತು ಸ್ಪಂದನಾ ತಂಡಗಳು ಅಂತೇಳಿ 4 ತಂಡಗಳನ್ನು ರಚನೆ ಮಾಡಿದ್ವಿ ಸರ್. ಈಗ ಸೌತಲ್ಲಿರೋದು, ನಾರ್ತಲ್ಲಿರೋದು 4 ತಂಡಗಳನ್ನು ರಚನೆ ಮಾಡಿದ್ದೀವಿ. ಮತ್ತು ಜೊತೆಗೆ ಒಂದು ತಂಡ ಪ್ರತಿದಿನ ರಾತ್ರಿ ಇಲ್ಲಿರ್ತಕ್ಕಂಥ ಒಂದು JCB ಪ್ಲಸ್ 10 ಜನರ ತಂಡನ ಇಲ್ಲಿಟ್ಟಿದ್ದೀವಿ. ಒಂದು ಹೆಲ್ಪ್ಲೈನ್ ಮಾಡಿದ್ದೀವಿ ಸರ್. ಈಗ ಮಾಡಿ ತಕ್ಷಣವೇ ಏನೇ ಸಮಸ್ಯೆ ಬಂದರೂ ಸಹಿತನೂ ಅದು ಯಾವುದೇ ನಾವೀಗ ಯಾರನ್ನೂ ದೂರಕ್ಕೆ ಹೋಗಲ್ಲ ಸರ್. ಸ್ಮಾರ್ಟ್ ಸಿಟಿ ತಪ್ಪು ಅಥವಾ ಎಸ್ಕಾಮ್ ಅವ್ರ ತಪ್ಪು, ಫಾರೆಸ್ಟ್ರಿ ತಪ್ಪು ಅಥವಾ ಯಾರ್ದೂ ಇಲ್ಲ ಸರ್. ಸಮಸ್ಯೆ ನಗರ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆ ಬಂದರೂ ನಮ್ಮ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ ತಕ್ಷಣ ನಾವು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಸ್ಟ್ಯಾಂಡಿಂಗ್ ಕಮಿಟಿ ಎಲೆಕ್ಷನ್ ಹಾಂ, ಇದು ಕಳಿಸ್ಕೊಡ್ತೀವಿ ಸರ್. ಕಳಿಸಿ
ಸಂಬಂಧಪಟ್ಟಂತೆ ಮಾನ್ಯ ಪ್ರಾದೇಶಿಕ ಆಯುಕ್ತರವರಿಗೆ ಈ ದಿವಸ ನಾವು ಪತ್ರವನ್ನು ಬರೆದಿದ್ದೇವೆ. ಶೀಘ್ರವಾಗಿ ಮಾನ್ಯರವರಿಂದ ದಿನಾಂಕವನ್ನು ಪಡೆದುಕೊಂಡು ಚುನಾವಣಾ ಪ್ರಕ್ರಿಯೆ ನಡೆಸೋದಕ್ಕೆ ಎಲ್ಲ ಅಗತ್ಯ ಕ್ರಮ ಇದು ಜೂನು ಎಸ್ ಸರ್. ಈಗಾಗಲೇ ಪಾಲಿಕೆಯಿಂದ ನಾಲೆ ಹಾಗೂ ಚರಂಡಿಗಳನ್ನು ಶುಚಿಗೊಳಿಸಲಾಗಿದೆ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ. ನೀವು ಪಾಲಿಕೆಯೊಂದಿಗೆ ಸಹಕಾರ ಕೊಡುವುದು ಅಗತ್ಯವಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಖಾನಾಪುರ ತಾಲೂಕಿನ ಬೇಡಿ ಗ್ರಾಮದ 25 ಗುಂಟೆಯ ಈದ್ಗಾ ಮೈದಾನವನ್ನ ಮುಸ್ಲಿಂ ಸಮುದಾಯದ ಪ್ರಾರ್ಥನೆಗೆ ಬಿಟ್ಟುಕೊಡುವಂತೆ ಒತ್ತಾಯಿಸಿ ಇಲ್ಲಿನ ಮುಸ್ಲಿಂ ಸಂಘಟನೆಗಳು ಮಂಗಳವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಖಾನಾಪುರ ತಾಲೂಕಿನ ಬೇಡಿ ಗ್ರಾಮದ 25 ಗುಂಟೆಯ ಈದ್ಗಾ ಮೈದಾನವನ್ನ ಮುಸ್ಲಿಂ ಸಮುದಾಯದ ಪ್ರಾರ್ಥನೆಗೆ ಬಿಟ್ಟುಕೊಡುವಂತೆ ಒತ್ತಾಯಿಸಿ ಇಲ್ಲಿನ ಮುಸ್ಲಿಂ ಸಂಘಟನೆಗಳು ಮಂಗಳವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಸುಮಾರು ವರ್ಷಗಳಿಂದ ಮುಸ್ಲಿಂ ಸಮುದಾಯದವರು ಬೇಡಿ ಗ್ರಾಮದ ಈದ್ಗಾ ಮೈದಾನದಲ್ಲಿ ರಂಜಾನ್, ಬಕ್ರೀದ್ ಸೇರಿದಂತೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ. ಸರ್ಕಾರ ಆ ಜಾಗವನ್ನ ಕಬ್ಜಾ ಮಾಡ್ತಾ ಇರುವುದು ಸರಿಯಲ್ಲ ಎಂದರು. 200 बरस से नमाज पढ़ते हैं उसके अंदर जंगलूर गए और हमारा कब्जा भी है, किसी तकरार में क्या है। तहसीलदार पास भी गए हैं, हमारे नाम पे नहीं हो रहा हो। सब दिन विनती करके हमारे नाम पर करे तो बहुत अच्छा होता है। क्या बोलना चाहते हो आप? 22 ಗಂಟೆ ಜಾಗ ಐತಿ ನಮ್ದು. 2 ವರ್ಷಲೆ ನಾವು ಅಲ್ಲಿ ನಮಾಜ್ ಬೆಳೆದೆವು. ಬೆಂಗಳೂರಿಗೂ ಹೋಗಿದ್ದೆವು, ಜಮೀರ್ ಅಹಮದ್ ಸಾಕೋಡಿನೂ ಹೋಗಿದ್ದೆವು. ಎಲ್ಲ ಕಡೆ ಹೋದ್ರೂ ನಮ್ಮ ಕೈಯಲ್ಲಿ ಇವ್ರ ಕೈಯಲ್ಲಿ ಆಗವಾಲ್ರಿ. ಅದಾಗ ನಮ್ಮ ಕಡೆ ಮಾಡಿದ್ರೆ ಚಲೋ ಆಗ್ತೈತಿ. ನಿಮ್ಮ ಹೆಸರೇನು? ಮುಗುರ್ ಸಾಬ್ ಅರುಣ್ ಶಂಕರ್. ಸಂಕಲ್ಪ ಶಿಂದೆ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ರಾಜ್ಯ ಸರ್ಕಾರದ ಸಕ್ಕರೆ ಕಾರ್ಖಾನೆಗೆ 2 ಬಾರಿ ನೋಟಿಸ್ ನೀಡಿದ್ರೂ ಸುಮಾರು 700 ಕೋಟಿ ರೂಪಾಯಿ ಕಬ್ಬಿನ ಬಾಕಿ ಹಣ ನೀಡಿಲ್ಲ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಶಾಂತಕುಮಾರ್ ಹೇಳಿದರು. ರೈತರ ಕಬ್ಬಿನ ಬಿಲ್ ಕೊಡದೆ ಸಕ್ಕರೆ ಕಾರ್ಖಾನೆಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡು ರೈತರಿಗೆ ಬರಬೇಕಾಗಿರುವ ಕಬ್ಬಿನ ಬಾಕಿ ಬಿಲ್ ಕೊಡಿಸಬೇಕೆಂದು ಒತ್ತಾಯಿಸಿ ಮಂಗಳವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರ್ ಶಾಂತಕುಮಾರ್ ಮಾತನಾಡಿದರು.
ಕಳೆದ 8 ತಿಂಗಳುಗಳಿಂದ ಸಕ್ಕರೆ ಕಾರ್ಖಾನೆಗಳು ಸುಮಾರು 700 ಕೋಟಿ ರೂಪಾಯಿ ಕಬ್ಬಿನ ಹಣ ರೈತರಿಗೆ ಪಾವತಿಸಿಲ್ಲ. ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದರೆ ಇಂತಹ ಕಾರ್ಖಾನೆಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಲಿ, ಇಂತಹ ಮಾಲೀಕರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಿ ಎಂದು ಆಗ್ರಹಿಸಿದರು. ನೋಡಿ, ತೋಟಗಾರಿಕೆ ಮಿಷನ್, ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಹರಿಜನ ಗಿರಿಜನರು, ಹಿಂದುಳಿದ ವರ್ಗದವರು, ಬಡವರ ಕಲ್ಯಾಣಕ್ಕಾಗಿರ್ತಕ್ಕಂಥ ಹಣ. ಆ ಹಣವನ್ನು ಸುಮಾರು 45 ಒಬ್ಬೊಬ್ಬ ರೈತರ 45 ಸಹಿಯನ್ನು ಮಾಡಿ, ಫೋರ್ಜರಿ ಸಹಿಯನ್ನು ಮಾಡಿ ವ್ಯವಸ್ಥಿತವಾದಂಥ ಒಂದು ಗುಂಪು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಖಾಸಗಿ ವ್ಯಕ್ತಿಗಳ ಗುಂಪು ಲೂಟಿ ಹೊಡೆದಿದ್ದಾರೆ, ಮೋಸ ಮಾಡಿದ್ದಾರೆ ಅನ್ನುವಂಥ ಪ್ರಕರಣ ಬಂದಿದ್ದರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ಇದು ಕೇವಲ ಬೆಳಗಾವಿ ಜಿಲ್ಲೆ ಒಂದರಲ್ಲಾಗಿಲ್ಲ, ಇದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಡೆದಿರ್ಬೋದು ಅನ್ನೋ ಸಂಖ್ಯೆ ಕಂಡು ಬರ್ತಾ ಇದೆ. ರಾಜ್ಯ ಸರ್ಕಾರ ಈ ಬಗ್ಗೆ COD ತನಿಖೆಯನ್ನು ಮಾಡಿ ನಿಜವಾಗಲೂ ಕೂಡ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೀವಿ. ಹಾಗೆಯೇ ಏನು ಇವತ್ತು ರಾಜ್ಯದ 700 ಕೋಟಿ ರೂಪಾಯಿ ಕಬ್ಬು ಬೆಳೆಗಾರರಿಗೆ ಹಣವನ್ನು ಸಕ್ಕರೆ ಕಾರ್ಖಾನೆಗಳು 8 ತಿಂಗಳಿಂದ ಕೊಟ್ಟಿಲ್ಲ. ಇವತ್ತು ಸಕ್ಕರೆ ಕಾರ್ಖಾನೆಗಳು ಬರದಿಂದ ನಡೆದತಕ್ಕಂಥ ರೈತರ ಸಂಕಷ್ಟಕ್ಕೆ ನೆರವಾಗಲಿಕ್ಕೆ ಬದಲಾಗಿ ರೈತರ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ. ಸರ್ಕಾರ ನೋಟಿಸ್ ಕೊಟ್ಟರೂ ಕೂಡ ಗಂಭೀರವಾಗಿ ಚಿಂತನೆ ಮಾಡ್ತಾ ಇಲ್ಲ. ರಾಜ್ಯದ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ಸೂಚನೆ ನೀಡಿ, ಯಾರ್ಯಾರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಣವನ್ನು ಪಾವತಿ ಮಾಡಿಲ್ಲ ಆ ಸಕ್ಕರೆ ಕಾರ್ಖಾನೆಗಳನ್ನು ಸರ್ಕಾರದ ವಶಕ್ಕೆ ಪಡಿಬೇಕು. ಯಾಕೆಂದರೆ ಕಬ್ಬಿನ ಉತ್ಪಾದನೆ ಕಡಿಮೆ ಇದೆ, ಕಾರ್ಖಾನೆಗಳು ಬಂದ್ ಮಾಡಿದ್ರೆ ಏನೋ ರೈತರಿಗೆ ತೊಂದರೆ ಆಗೋದಿಲ್ಲ, ಕಬ್ಬು ಶಾತ ಭಾಳ ಕಡಿಮೆ ಇದೆ. ಅದರಿಂದ ಕಾರ್ಖಾನೆಗಳನ್ನ ಬಂದ್ ಮಾಡಿ ಸರ್ಕಾರದ ವಶಕ್ಕೆ ಪಡೆದು ಆ ಸರ್ಕಾರದ ಸಕ್ಕರೆ ಕಾರ್ಖಾನೆಗಳಿರ್ತಕ್ಕಂಥ ಸಕ್ಕರೆಗಳನ್ನು ಮಾರಾಟ ಮಾಡಿಸಿ ಸರ್ಕಾರವೇ ರೈತರಿಗೆ ಹಣವನ್ನು ತಕ್ಷಣ ಬಡ್ಡಿ ಸಮೇತ ಕೊಡಿಸ್ಬೇಕು. ನಾವೇನು ಕಾನೂನು ಬಾಹಿರವಾಗಿ ಕೇಳ್ತಾ ಇಲ್ಲ, ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ ಇರ್ತಕ್ಕಂಥ ಒಂದು ವ್ಯವಸ್ಥೆ, ಅದರ ಪ್ರಕಾರ ರೈತರಿಗೆ ಹಣವನ್ನು ಕೊಡಿಸ್ಬೇಕು. ಭಾಳ ಮುಖ್ಯವಾಗಿ ರಾಜ್ಯದಿಂದ 4 ಜನ ಸಚಿವರು ರಾಜ್ಯದಿಂದ ಆಯ್ಕೆಯಾದಂಥವರು ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯದ ಹಿತಾಸಕ್ತಿಗಾಗಿ ಅವರು ಕೆಲಸವನ್ನು ಮಾಡಬೇಕು. ರಾಜ್ಯದ ಜ್ವಲಂತ ಸಮಸ್ಯೆಗಳಾದಂಥ ಮಹದಾಯಿ ನದಿ ನೀರಿನ ವಿವಾದ, ಹುಬ್ಬಳ್ಳಿ ಅಂಕೋಲ ರೈಲ್ವೆ ಸಮಸ್ಯೆ, ಮತ್ತು ಏನು ಕಾವೇರಿ ನದಿ ನೀರಿನ ವಿವಾದ ಮತ್ತು ಹಲವಾರು ವಿಚಾರಗಳ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸಮನ್ವಯ ಕೊಂಡಿಯಾಗಿ ಕೆಲಸವನ್ನು ಮಾಡಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಾಭಾವನೆ. ಈಗ ಚುನಾವಣೆ ಮುಗಿದಿವೆ, ಇನ್ನು ರಾಜಕಾರಣವನ್ನು ರಾಜಕಾರಣ ಬಿಟ್ಟು ಇನ್ನು ಮುಂದಾದರೂ ಕೂಡ ರಾಜ್ಯದ ಪಾಲು ಏನು GST ಹಣ, ರಾಜ್ಯದ ಪಾಲು ಬರಬೇಕಾದಂಥ ತೆರಿಗೆ ಹಣ, ರಾಜ್ಯಕ್ಕೆ ಬರಬೇಕಾದಂಥ ಸವಲತ್ತುಗಳನ್ನು ಕೊಡಿಸುವಂಥ ದಿಕ್ಕಿನಲ್ಲಿ ರಾಜ್ಯದ ಏನು ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು, ಸೋಮಣ್ಣವರು ಮತ್ತು ಶೋಭಾ ಕರಂದ್ಲಾಜೆಯವರು, ಪ್ರಹ್ಲಾದ್ ಜೋಶಿಯವರು ಅವರು ಒಂದು ಒಳ್ಳೆಯ ಆಹಾರ ಖಾತೆಯನ್ನು ಹೊಂದಿದ್ದಾರೆ. ಬಡವರ ಪಾಲಿಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ವಿಚಾರ. ಆದ್ದರಿಂದ ಅವರು ಕೂಡ ರಾಜ್ಯದ ಬಡವರ ಒಂದು ಆಹಾರ ವಿಚಾರದಲ್ಲಿ ಕೇಂದ್ರದಿಂದ ಬರಬೇಕಾದಂಥ ಸವಲತ್ತುಗಳನ್ನು ಕೊಡಿಸಲಿಕ್ಕೆ ಹೆಚ್ಚಿನ ಚಿಂತನೆಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರಲಿಕ್ಕೆ ಬಯಸ್ತೇವೆ. ಕಳೆದ 8 ತಿಂಗಳುಗಳಿಂದ ಸಕ್ಕರೆ ಕಾರ್ಖಾನೆಗಳು ಸುಮಾರು 700 ಕೋಟಿ ರೂಪಾಯಿ ಕಬ್ಬಿನ ಹಣ ರೈತರಿಗೆ ಪಾವತಿಸಿಲ್ಲ. ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇದ್ದರೆ ಇಂತಹ ಕಾರ್ಖಾನೆಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಲಿ, ಇಂತಹ ಮಾಲೀಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಎಂದು ಆಗ್ರಹಿಸಿದ್ರು. ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರವೀಂದ್ರ ಕೌಶಿಕ್ ಗಲ್ಲಿಯ ಲೈಬ್ರರಿ ರಸ್ತೆಯ ಹಿಂದುಗಡೆ ಕಸದ ರಾಶಿ. ಪಾಲಿಕೆ ಇಟ್ಟಿರುವ ಕಸದ ಡಬ್ಬಿಗಳನ್ನು ಬಳಸಿದ ಜನರು, ಕಸದ ರಾಶಿಯಿಂದ ಹೆಚ್ಚುತ್ತಾ ಇರುವ ಬೀದಿ ನಾಯಿಗಳ ಹಾವಳಿ. ವರ್ಷದ ಮೊದಲ ಮಳೆಯಲ್ಲೇ ಗದ್ದೆಗಳು ಜಲಾವೃತ, ನೀರು ಸಂಗ್ರಹಗೊಂಡಿರೋದ್ರಿಂದ ಪ್ರವಾಹದ ಭೀತಿ, ರೈತರಿಗೆ ತಲೆನೋವಾದ ಬಳ್ಳಾರಿ ನಾಲಾ. 2024ರ ನೀಟ್ ಪರೀಕ್ಷೆಯ ಫಲಿತಾಂಶದ ಅಕ್ರಮ ತನಿಖೆ ನಡೆಸುವಂತೆ ಆಗ್ರಹ. ಜಿಲ್ಲಾಧಿಕಾರಿ ಮೂಲಕ ನರೇಂದ್ರ ಮೋದಿ ಅವರಿಗೆ ಪತ್ರದ ಮೂಲಕ ಆಗ್ರಹ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.